ಯಾರಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು. ಇವತ್ತು ಅಂತ ಒಬ್ಬ ಮುಖ್ಯಮಂತ್ರಿಗೆ ಇವತ್ತು ತೊಂದರೆ ಕೊಡಬೇಕು ಅಂತೇಳಿ ರಾಜ್ಯಪಾಲರ ಮುಖಾಂತರ ನೀವೇನು ಬಿಜೆಪಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ರಾಜ್ಯಪಾಲರು ಒಟ್ಟಿದ್ದೀರಿ. ನೀವು ನಿಮ್ಮ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಮಹಿಳೆ ಮತ್ತು ಪ್ರತಿಯೊಬ್ಬ ತಾಯಿ ಕೂಡ ಹೋರಾಟ ಮಾಡ್ತಾರೆ. ಇವತ್ತು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ಈ ಭಾರತ ದೇಶದಲ್ಲಿ 5 ಗ್ಯಾರಂಟಿಗಳು ಸುಮಾರು 60,000 ಕೋಟಿ ನೇರವಾಗಿ ಅವರ ಅಕೌಂಟ್ ಹೋಗುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಇತಿಹಾಸದಲ್ಲಿ ಉಳ್ಕೊಂಡಂತ ಒಂದು ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿಂದ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ರಿಂದ 40 ವರ್ಷ ಒಂದು ಕಪ್ಪು ಸುಕ್ಕಿಯಲ್ಲಿದೆ ಆಡಳಿತ ಮಾಡಿದಿಂದ ಇವತ್ತು ಸಿದ್ದರಾಮಯ್ಯರಿಗೆ ಏನಾದ್ರೂ ಒಂದು ಕಪ್ಪು ಸುಕ್ಕಿ ಅಂತಂದು ಕೆಟ್ಟ ತಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವೀಕ್ ಮಾಡಬಹುದು ಅಂತೇಳಿ ಏನು ತಿರುಕಲೆ ಕನಸವನ್ನೇ ಕಾಣ್ತಾ ಇದ್ದಾರೆ ಬಿಜೆಪಿ ಅವರು ರಾಜ್ಯಪಾಲರ ಮುಖಾಂತರ. ನಾನು ಒಂದು ಮಾತನ್ನೇ ಹೇಳ್ತೇನೆ, ನಾನು ಬಿಜೆಪಿ ಅವರಿಗೆ, ರಾಜ್ಯಪಾಲರಿಗೆ ಗೌರವ ಅಂತ ರಾಜ್ಯಪಾಲರಿಗೆ ಇದನ್ನು ಸಕ್ಸಸ್ ಆಗೋದಿಲ್ಲ. ನೀವು ನಿಮ್ ವಿರುದ್ಧವಾಗಿ ಜನ ತಿರುಗಿ ಬೀಳ್ತಾರೆ. ಇವತ್ತು ನೀವು 136 ಜನ MLA ಇವತ್ತು ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಇವತ್ತು ಸಚಿವ ಸಂಪುಟ ಇದೆ. ಇವತ್ತು ಕರ್ನಾಟಕ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ನೀವು ಮೂಡ ಹೇಳ್ಕೊಂಡು ಹೊಟ್ಟಿದ್ರಲ್ಲ, ಮೂಡ ಯಾರು ನಂಬೋದಿಲ್ಲ. ಹಿಂದೆ ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 40% ಅಂತೇಳಿ ಅವತ್ತು ದೇಶದಲ್ಲಿ ಹೆಸರು ತಗೊಂಡಂತದ್ದು ಬಿಜೆಪಿ ಸರ್ಕಾರ. ನೇರವಾಗಿ ದುಡ್ಡನ್ನು ತಗೊಂಡು, ನೇರವಾಗಿ ಚೆಕ್ ಮುಖದಲ್ಲಿ ದುಡ್ಡು ತಗೊಂಡು ಜೈಲಿಗೆ ಹೋಗಿದ್ದು ಯಾರಂದ್ರೆ ಬಿಜೆಪಿ ಸರ್ಕಾರ, ಬಿಜೆಪಿ ಮುಖ್ಯಮಂತ್ರಿ. ಆದ್ರೆ ನೀವು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯವರು ಎಲ್ಲಿಯೂ ಕೂಡ ಮೂಡಾದಲ್ಲಿ ಅವ್ರ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಕಮಿಟ್ಮೆಂಟ್ ಇರ್ಬೋದು, ಇಲ್ಲ ಬೇರೆ ರೀತಿಯಲ್ಲಿ ಅವರಿಗೆ ಮನೆ ಸಂಸಾರ ಕುಟುಂಬಸ್ಥರಿಗೆ ಸಹಕಾರ ಕೊಟ್ಟಿರುವಂತದ್ದು ಎಲ್ಲಿ ಕೂಡ ಇಲ್ಲ. ಅವರ ಮನೆ ಉಳಿದ ಮನೆಯವರ ಅವ್ರ ಅಷ್ಟಾಗುಮ ಕೊಟ್ಟಂತ ಒಂದು ಆಸ್ತಿ ಬಗ್ಗೆ ಇಟ್ಕೊಂಡು ನೀವು ಸುಮಾರು ವರ್ಷ ಆಗಿದ್ದಂತ ಹಳೆಯದನ್ನು ಇಟ್ಕೊಂಡು ಬಿಜೆಪಿ ಸರ್ಕಾರ ನಿಮ್ಮ ಸರ್ಕಾರದ ತಗೊಂಡಂತ ತೀರ್ಮಾನಗಳಿದು. ಮುಖ್ಯಮಂತ್ರಿ ಆಗಿದ್ದಾಗ, ಅಧಿಕಾರ ಇದ್ದಾಗ ಸಿದ್ದರಾಮಯ್ಯವರು ಕೊಟ್ಟಂತದಲ್ಲ ಇದು. ಆದರೂ ಸಹಿತ ಹುಡುಕೊಂಡೋಗಿ ಆ ಮೂಡಾದಲ್ಲಿ ಸಿದ್ದರಾಮಯ್ಯವರು ಒಬ್ಬರೇ ಕಾಣಿಸಿರ ನಿಮಗೆ ಬಿಜೆಪಿ ಅವರಿಗೆ. ಎಷ್ಟು ಜನ ಇದ್ರಿ ನೀವು ಬಿಜೆಪಿ ಅವರು, ಯಾರು ಇದ್ದೀರಿ ಎಲ್ಲಾ ಗೊತ್ತಿದ್ರು ಸಹಿತ ನೀವು ಸಿದ್ದರಾಮಯ್ಯವ್ರ ಕೆಟ್ಟ ಸತ್ತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ವೀಕ್ ಮಾಡಬಹುದು. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇದೆ, ಅದನ್ನ ಏನಾದ್ರೂ ಮಾಡ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಇದ್ರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ. ಇವತ್ತು ಜಿಲ್ಲಾವರಲ್ಲ, ತಾಲೂಕುವರಲ್ಲ, ಹಳ್ಳಿಯಲ್ಲಿ ಕೂಡ ನಿಮ್ಮ ಬಿಜೆಪಿ ವಿರುದ್ಧವಾಗಿ ಹೋರಾಟ ಮಾಡುವಂತದ್ದು ಜನ ಮುಂದೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಪ್ಪು ಸುಕ್ಕಿಯಲ್ಲಿದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಳ್ಳೆ ಆಡಳಿತ ಕೊಡ್ತಾರಂತ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡನೇ ಅವಧಿಗೆ ನೀವು ಸಹಿಸ್ಕೊಳಕ್ಕಾಗದೆ ನೀವು ಈ ತರ ಮಾಡಕ್ ಹೋದ್ರೆ ನಾನು ಚಾಲೆಂಜ್ ಮಾಡ್ತೇನೆ. ನಿಮ್ಮ ಕೈಯಲ್ಲಿ, ಬಿಜೆಪಿ ಅವರ ಕೈಯಲ್ಲಿ ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯ ನೀವೇನು ಮಾಡಕ್ಕಾಗೋದಿಲ್ಲ. ರಾಜೀನಾಮೆ ಕೊಡಕ್ಕೆ ನೀವ್ಯಾರು ಕೇಳಕ್ಕೆ? ಏನಾದ್ರೂ ಆ ತರ ಇದ್ದಿದ್ರೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇತ್ತು ರಾಜೀನಾಮೆ ಕೊಟ್ಟು ಬನ್ನಿ, ನಿಜ ನೀವು ಮಾಡಿರೋದು ಅಂತ. ಇವತ್ತು ಕೇಂದ್ರ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಇವತ್ತು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಕಾರಣ ಏನು? ಅವರಲ್ಲಿ ಏನು ತಪ್ಪಿಲ್ಲ, ಅವ್ರೇನು ಮಾಡಿಲ್ಲ. ಅದ್ ಜೊತೆಗೆ 135 ಜನ ಸಿದ್ದರಾಮಯ್ಯ ಬಿಟ್ಟು 35 ಜನ ಅವರು ಸೇರಿ 36 ಜನ MLA ಒಬ್ಬರು ಅಪಸರ ಇಲ್ಲ. ಸಿದ್ದರಾಮಯ್ಯ ಪರವಾಗಿದ್ದೇವೆ. ಆ ಜೊತೆ ಸಚಿವ ಸಂಪುಟ ಒಬ್ಬ ಸಚಿವ ಇಲ್ಲ, ನಮ್ಮ ಪಾರ್ಟಿ ಅಧ್ಯಕ್ಷ ಯಾರು ಕೂಡ ಅದಕ್ಕಿರೋದಿಲ್ಲ, ಏನು ಇಲ್ಲ. ಅವ್ರ ಪರ ಇದ್ದೇವೆ ನಾವು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖಾಂತರ DK ಶಿವಕುಮಾರ್ ನೇತೃತ್ವದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಬೆಳೀತಾ ಇದೆ. ಕಾರ್ಯಕರ್ತರಿಗೆ ಅವಕಾಶ ಸಿಗ್ತಾ ಇದೆ, ಒಳ್ಳೆ ಆಡಳಿತ ನಡೀತಾ ಇದೆ. ಅದರಿಂದ ಭಯ ಬಂದ್ಬಿಟ್ಟಿದೆ ಬಿಜೆಪಿ ಅವರಿಗೆ. ಅದು ಮೈತ್ರಿ ಅಂತೆ. ಪಾಪ ಹೊಸದಾಗಿ ಒಂದು ಮೈತ್ರಿ ಶುರು ಆಗ್ಬಿಟ್ಟಿದೆ, ಅನೈತಿಕ ಮೈತ್ರಿ. ಯಾರ ಜೊತೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಅದೇನೋ ಹೇಳ್ತಾರೆ 3 ಬಿಟ್ಟವ್ರು 3 ದೊಡ್ಡವ್ರು ಅಂತ. ಈ 3 ಬಿಟ್ಟವ್ರು ಯಾರು ಬೇಕಾದ್ರೆ ಯಾರ ಜೊತೆ ಬೇಕಾದ್ರೆ ಹೋಗ್ತಾ ಇರ್ತಾರೆ ಅಂತೆ. ಅಂತದೊಂದು ಅನೈತಿಕ ಸಂಬಂಧನ ಇಟ್ಕೊಂಡು ನೀವು 2 ಪಕ್ಷ ಒಟ್ಟಿದ್ರಲ್ಲ, ಇದ್ರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ. ಚಾಲೆಂಜ್ ಮಾಡ್ತೇವೆ ನಾವು ಕಾಂಗ್ರೆಸ್ ಪಕ್ಷದಿಂದ. ನಿಮ್ಮ ಬಿಜೆಪಿ ಸಕ್ಸಸ್ ಆಗೋದಿಲ್ಲ, ನೀವು ಫೈಲೂರ್ ಆಗ್ತೀರಿ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪರವಾಗಿ ನಿಲ್ತೇವೆ. ನೀವು ಯಾವುದೇ ಕಾರಣಕ್ಕೆ ಏನು ಮಾಡಕ್ ಆಗೋದಿಲ್ಲ. ನೀವೇನು ಮಾಡಿದ್ರಿ? ಕಾನೂನು ಮೇಲೆ, ನಮ್ಮ ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆ ಸಂವಿಧಾನ ಅಡಿಯಲ್ಲಿ, ಕಾನೂನಲ್ಲಿ ನಾವು ಗೆಲ್ತೇವೆ. ಮತ್ತೆ ನಿಮಗೆ ಮಾರಿ ನಮ್ಮ ಕರ್ನಾಟಕ ರಾಜ್ಯ ಜನತೆ ಆಗ್ತಾರೆ ಅಂತ ಹೇಳಿ ವಿಶೇಷವಾಗಿ ಇವತ್ತು